ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳೋಕ್ಕಿತ್ತು ಅಂದರೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ನಾನಿವತ್ತು ನಿಮ್ಮ ಜೊತೆಗೆ ಮೀಶೋ ಹೋಮ್ ಡೆಕೋರ್ ಹಾಲ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಯಾರಾದರೂ ಇದರಲ್ಲಿ ನಾನು ತೋರಿಸಿರೋ ಐಟಮ್ನ ಬೈ ಮಾಡಬೇಕು ಅಂತಿದ್ರೆ ನಾನು ಕೋಡ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಸೊ ಫಸ್ಟ್ ಐಟಮ್ ಬಂದುಬಿಟ್ಟು ಮಹಾದೇವ್ 3D ಕ್ಯಾಪಿಟಲ್ ಎಕ್ರಾಲಿಕ್ ನೈಟ್ ಲ್ಯಾಂಪ್. ಇದು ಆ್ಯಕ್ಚುಲಿ ನೈಟ್ ಲ್ಯಾಂಪ್ ಆಗಿ ಕೆಲಸ ಮಾಡುತ್ತೆ. ಇದ್ರ ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದೆ. ಇದರಲ್ಲಿ 15 ರೂಪಿ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಅದನ್ನು ಹೇಗೆ ತೊಗೋಬೇಕು ಅನ್ನೋದು ಕೂಡ ಅವರು ಒಂದು ಕಾರ್ಡ್ ಕಳಿಸಿದ್ದಾರೆ ನಮಗೆ. ಸೊ ಇದನ್ನು ನೀವು ಡೈರೆಕ್ಟ್ ಪ್ಲಗ್ಗೆ ಹಾಕೋದ್ರಿಂದ ಇದು ಆಟೋಮೆಟಿಕ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಹೀಗೆ ಹಾಕಿದರೆ ಬರಲ್ಲ, ಈ ಕವರ್ ಇದೆಯಲ್ಲ ಇದನ್ನು ರಿಮೂವ್ ಮಾಡಿ ಹಾಕಬೇಕು. ಸೊ ಫಸ್ಟ್ ನಂಗೆ ಗೊತ್ತಾಗಿಲ್ಲ, ನಾನು ಹಾಗೆ ಹಾಕ್ಬಿಟ್ಟು ಏನಿಗೆ ಲೈಟೇ ಬರ್ತಾ ಇಲ್ಲ ಅನ್ನೋ ಥರ ಫೀಲ್ ಆಗಿದೆ. ನಂತರ ನನ್ನ ಹಸ್ಬೆಂಡ್ ಹೇಳಿದರು ಇಲ್ಲ ಅದು ಬ್ಯಾಕ್ ಕವರ್ ತೆಗಿಬೇಕು ಅಂತ ಹೇಳ್ಬಿಟ್ಟು. ಸೊ ತೆಗೆದು ಹಾಕಿದ್ರೆ ಫುಲ್ ಒಂದು ರೂಮ್ಗೆ ನೀವು ಲೈಟ್ ಆಫ್ ಮಾಡಿಕೊಂಡು ಆ ರೂಮಲ್ಲಿ ಅದನ್ನು ಹಾಕೋದ್ರಿಂದ ರೂಮ್ಗೆ ಒಂಥರ ಲುಕ್ ಅಂದರೆ ಬೇರೆ ರೀತಿಯೇ ಲುಕ್ ಬರುತ್ತೆ. ಇನ್ನೊಂದು ಶಿವ ನನ್ನ ಫೇವ್ರೆಟ್ ಗಾಡು, ಹಾಗಾಗ್ಬಿಟ್ಟು ನಾನಿಲ್ಲಿ ಶಿವ ಕೂತಿರೋ ಇದನ್ನೇ ತರಿಸಿದ್ದೀನಿ. ಇದರಲ್ಲಿ ಆ್ಯಕ್ಚುಲಿ ನಿಮಗೆ ತುಂಬ ಡಿಫ್ರೆಂಟ್ ಇದಿದೆ. ಶಿವ ಕೂತಿರೋ ಪೋಸ್ಚರ್ಗಳು ತುಂಬ ಅಂದರೆ ಚೇಂಜ್ ಇದೆ. ಅದರಲ್ಲಿ ನನಗೆ ಪದ್ಮಾಸನ ಹಾಕಿರುವಂತಹ ಶಿವನದು ಪೋಸ್ಚರ್ ಆರ್ಡರ್ ಮಾಡಿದ್ದೆ. ಅದೇ ಐಟಮ್ನ ನಮಗೆ ಕೊಟ್ಟಿದ್ದೆ, ಅಂದರೆ ಅದೇ ಪ್ರಾಡಕ್ಟ್ನ ನಮಗೆ ಕಳಿಸಿದ್ದಾರೆ. ಇದರಲ್ಲಿ ಆಟೋಮೆಟಿಕ್ಲಿ ಅದರಲ್ಲಿ ಕಲರ್ ಚೇಂಜ್ ಆಗುತ್ತೆ. ಆದರೆ ಈ 7 ಕಲರ್ಸ್ ಬರುತ್ತೆ ಇದರಲ್ಲಿ. ಇದಕ್ಕೆ ಯಾವುದೇ ರೀತಿ ರಿಮೋಟ್ ಕಂಟ್ರೋಲ್ ಆ ಥರ ಏನಿಲ್ಲ. ಅದ್ರ ಪಾಡಿಗೆ ಅದೇ ನೀವು ಜಸ್ಟ್ ಆನ್ ಮಾಡಿದರೆ ಸಾಕು, ಕಲರ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇದನ್ನು ನೀವು ನೈಟ್ ಕೂಡ ಹಾಕ್ಕೊಂಡು ಮಲ್ಗೋದ್ರಿಂದ ಅಂತೂ ನಿಮ್ಗೆ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ ಅಂತ ನಾನು ಅಂದ್ಕೊತೀನಿ. ಹಾಗೆಯೇ ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದು 229 ರೂಪೀಸಿಗೆ ನನಗೆ ಸಿಕ್ಕಿದ್ದು. ಯಾರಾದರೂ ತೊಗೋಬೇಕು ಅಂತಿದ್ರೆ ಕೋಡ್ನ ಮೆನ್ಷನ್ ಮಾಡಿರ್ತೀನಿ. ಈ ಪ್ರಾಡಕ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂದರೆ 229ಗೆ ವರ್ತ್ ಅಂತ ಅನಿಸಿದ ಪ್ರಾಡಕ್ಟ್ ಇದು. ಮತ್ತು ನೀವು ಯಾವ ಶಿವನ ಪೋಸ್ಚರ್ ಆರ್ಡರ್ ಮಾಡಿರ್ತೀರೋ ಅದೇ ಶಿವನ ಪೋಸ್ಚರ್ ಬರುತ್ತೆ. ಹಾಗಾಗ್ಬಿಟ್ಟು ಒಂದು ಒಳ್ಳೆ ಪ್ರಾಡಕ್ಟು. ಯಾರಾದರೂ ಬೈ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಹಾಗೆಯೇ ನೆಕ್ಸ್ಟು ಬಂದುಬಿಟ್ಟು ಇದನ್ನು ನಾನು ತುಂಬ ಇಷ್ಟಪಟ್ಬಿಟ್ಟು ಮಾಡಿದೆ ಆರ್ಡರ್ನ. ಆದರೆ ಅಷ್ಟು ಏನು ಅಂದರೆ ಪಿಕ್ಚರಲ್ಲಿ ತೋರಿಸಿದ್ರೋ ಅಷ್ಟು ಚೆನ್ನಾಗಿ ನನಗೆ ಅನಿಸ್ಲಿಲ್ಲ. ಇದರ ಹೆಸರು ಬಂದು ಎಕ್ಸ್ಪೋರ್ಟ್ ಟ್ರೆಂಡ್ಸ್ ಮಲ್ಟಿ ಕಲರ್ ಮೆಟಲ್ ಪಾಟ್ ವಿತ್ ಸ್ಟ್ಯಾಂಡ್ ಅಂತಿದೆ. ಆಮೇಲೆ ರಸ್ಟ್ ಫ್ರೀ ಅಂತಲೂ ಇದೆ. ಬಟ್ ಅಷ್ಟೊಂದು ಇಲ್ಲೇನು ಪಿಕ್ಚರಲ್ಲಿ ಕಾಣಿಸ್ತಾ ಇದೆಯಲ್ಲ ಅಷ್ಟು ದೊಡ್ಡದಾಗಿಲ್ಲ. ಇದು ತುಂಬ ಸಣ್ಣ ಪ್ರಾಡಕ್ಟು. ಆಮೇಲೆ ಪ್ರೈಸ್ ಬಂದು 450 ರೂಪೀಸ್ ಇತ್ತು. ಇದಕ್ಕೆ ಸ್ವಲ್ಪನಾದ್ರು ಚೆನ್ನಾಗಿರೋ ಬರುತ್ತೇನೋ ಅನ್ನೋ ಥರ ಇತ್ತು. ಇಲ್ಲ, ಏನಾದರೂ ಸ್ಟ್ಯಾಂಡ್ ಕೊಟ್ಟಿದ್ದಾರೋ ಅದರದ್ದೆಲ್ಲ ಆಲ್ರೆಡಿ ಕಲರ್ ಹೋಗಿಬಿಟ್ಟಿತ್ತು. ಅಂದರೆ ಅದ್ರ ಮೇಲೆ ಏನು ಗೋಲ್ಡನ್ ಕಲರ್ ಇದೆ ಅದೆಲ್ಲ ಹೋಗಿತ್ತು. ಆಮೇಲೆ ಇದು ಏನು ಪಾಟ್ ಇದೆಲ್ಲ ಅದ್ರದ್ದು ಕೂಡ ಅಷ್ಟೇ ಡಿಸೈನ್ನ ಎಲ್ಲೂ ನೀಟಾಗಿರಲಿಲ್ಲ. ಹಾಗಾಗ್ಬಿಟ್ಟು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಈ ಪಾಟಲ್ಲಿ ಆ್ಯಕ್ಚುಲಿ 5 ಕಲರ್ಸ್ ಇದೆ. ನಿಮಗೆ ಯಾವ ಕಲರ್ ಬೇಕು ಅಂತ ನೋಡಿಬಿಟ್ಟು, ಆದರೆ ಪ್ರಾಡಕ್ಟ್ ತುಂಬ ಚಿಕ್ಕ ಸೈಜಲ್ಲಿದೆ. ನೀವೇನಾದರೂ ಇದರಲ್ಲಿ ಕಾಣಿಸ್ತಾ ಇದೆಯಲ್ಲ ಅಷ್ಟು ದೊಡ್ಡದಿದೆ ಅಂತ ಅಂದ್ಕೊಬೇಡಿ. ಇಲ್ಲ, ತುಂಬ ಚಿಕ್ಕದಿದೆ. ಮತ್ತು ಫಿನಿಷಿಂಗ್ ಕೂಡ ಏನು ಅಷ್ಟು ನೀಟಾಗಿ ಇದು ಮಾಡಿಲ್ಲ. ಅಂದರೆ 450 ರೂಪೀಸ್ ಕೊಡೋಷ್ಟು ನೀಟಾಗಿ ಈ ಪ್ರಾಡಕ್ಟ್ ಇಲ್ಲ ಅಂತ ನನಗೆ ಅನ್ನಿಸ್ತು. ಬಟ್ ನೀವು ಯಾರಾದರೂ ತೊಗೋಬೇಕು ಅಂತಿದ್ರೆ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ. ಆ್ಯಂಡ್ ನಾನು ಇದರಲ್ಲಿ ತುಂಬ ನೇವಿ ಬ್ಲೂ ಕಲರ್ ಬರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೆ. ಇಲ್ಲ, ಇದು ಸ್ವಲ್ಪ ಕಲರ್ ಕೂಡ ಅಂದರೆ ನೇವಿ ಬ್ಲೂ ಇಲ್ಲ, ಲೈಟ್ ಬ್ಲೂ ಕಲರ್ ಇತ್ತು. ಇದು ಅಷ್ಟು ನನಗೇನು ಇಷ್ಟ ಆಗಲಿಲ್ಲ. ಇದು ಪ್ಯಾಕ್ ಆಫ್ 2 ಬರುತ್ತೆ. 450 ರೂಪೀಸ್ಗೆ ಪ್ಯಾಕ್ ಆಫ್ 2 ಬರುತ್ತೆ ಇದು. ನೆಕ್ಸ್ಟು ಹೋಮ್ ಡೆಕೋರ್ ಐಟಮ್ ಬಂದು ಗುಡ್ ವೈಬ್ಸ್ ಓನ್ಲಿ ಅಂಥೇಳಿ. ಇದು ಆ್ಯಕ್ಚುಲಿ ಬಂದು ವಾಲ್ ಡೆಕೋರ್ ಮಾಡೋವಂಥ ಐಟಮ್ ಇದು. ಇದರಲ್ಲಿ ನಿಮಗೆ 2 ಕಲರ್ ಅವೈಲೇಬಲ್ ಇದೆ. ಒಂದು ಬ್ಲ್ಯಾಕ್ ಮತ್ತು ಇನ್ನೊಂದು ಬ್ಲ್ಯಾಕ್ ವಿತ್ ಗೋಲ್ಡನ್ ಕಲರ್ ಕೂಡ ಅವೈಲೇಬಲ್ ಇದೆ. ಸೊ ಪ್ರೈಸ್ ಮಾತ್ರ ಎರಡದು ಬೇರೆ ಇದೆ. ಏನು ನಾನು ತರಿಸಿದ್ದೀನಲ್ಲ ಇದು ಬ್ಲ್ಯಾಕ್ ಕಲರಲ್ಲಿದೆ. ಇದ್ರ ಪ್ರೈಸ್ 110 ರೂಪೀಸ್ ಇದೆ. ಬ್ಲ್ಯಾಕ್ ವಿತ್ ಗೋಲ್ಡನ್ ಕಲರ್ ಇರೋದು 220 ರೂಪೀಸ್ ಇದೆ. ಸೊ ಇದು ಬ್ಲ್ಯಾಕ್ ಕಲರಲ್ಲಿ. ಇದು ಅವರೇ ನಿಮಗೆ ಬ್ಯಾಕ್ ಸೈಡು ಡಬಲ್ ಟೇಪ್ ಕೂಡ ಅಂಟಿಸಿ ಕೊಟ್ಟಿರ್ತಾರೆ. ಜಸ್ಟ್ ನೀವು ನಿಮ್ಮ ವಾಲಲ್ಲಿ ಏನಾದ್ರು ಡಸ್ಟ್ ಇದೆ ಅದನ್ನು ನೀಟಾಗಿ ಒರೆಸ್ಬಿಟ್ಟು ವಾಲ್ಗೆ ಅಂಟಿಸಿದ್ರೆ ಆಯಿತು ಅಷ್ಟೇ. ವಾಲ್ಗೊಂದು ಡಿಫ್ರೆಂಟ್ ಲುಕ್ಕೇ ಕೊಡುತ್ತೆ ಇದು. ಗುಡ್ ವೈಬ್ಸ್ ಓನ್ಲಿ ಅಂತಿರೋದ್ರಿಂದ ಇದ್ರ ಮೇಲೆ ನೀವು ಬೇಕಿದ್ರೆ ಲೈಟ್ಸ್ ಎಲ್ಲ ಬೇಕಿದ್ರೆ ಹಾಕೋಬೋದು. ನಿಮಗೆ ಹೇಗೆಲ್ಲ ಡೆಕೋರೇಟ್ ಮಾಡಬೇಕು ಅನಿಸುತ್ತೋ ಆ ಥರ ಡೆಕೋರೇಟ್ ಮಾಡ್ಬೋದು. ಆ್ಯಕ್ಚುಲಿ ಇದು ವೈಟ್ ವಾಲ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಪೇಂಟ್ ವೈಟ್ ಇದ್ದರೆ. ಬಟ್ ನಾನು ಪಿಂಕ್ ಇರೋವಂಥ ವಾಲ್ ಪೇಂಟ್ ಮೇಲೆ ಅಂಟಿಸಿದ್ದೀನಿ. ಬಟ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಇದು ಮೆಟೀರಿಯಲ್ ಬಂದು ವುಡನ್ ಇದೆ. ಮತ್ತು 110 ರೂಪಾಯಿಗಂತೂ ವಾಲ್ ಡೆಕೋರ್ ಐಟಮ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಐಟಮ್ ಬಂದುಬಿಟ್ಟು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಾನು ನಿಮಗೆ ಮತ್ತೆ ಒಂದು ಒಳ್ಳೆ ವೀಡಿಯೋಸ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.